ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಚಾಂಪಿಯನ್ಸ್ ಟ್ರೋಫಿ ಈಗಾಗಲೇ ಪಾಕಿಸ್ತಾನ ಮತ್ತು ದುಬೈದಲ್ಲಿ ಜಂಟಿಯಾಗಿ ನಡೀತಾ ಇದೆ, ಶುರುವಾಗಿದೆ. ಲಾಸ್ಟ್ ಟೈಮ್ ಚಾಂಪಿಯನ್ ಯಾರು ನಿಮಗೆ ಗೊತ್ತಿದ್ದು ಮಾತಿದೆ, ಪಾಕಿಸ್ತಾನ ಆಗಿದ್ದದ. ಪಾಕಿಸ್ತಾನ ವರ್ಸಸ್ ಭಾರತ ಇದ್ದಾಗ ಪಾಕಿಸ್ತಾನ ಗೆದ್ದು ಒಂದು ರೆಕಾರ್ಡ್ ಮಾಡಿದ್ದು ಈಗಾಗಲೇ ಗೊತ್ತು ಮಾತು. ಇದು 2019 ಆಗಬೇಕಾಗಿತ್ತು, ಕೋವಿಡಿಂದಾಗ ಆಗಲಿಲ್ಲ, ಮುಂದೆ ಬೆಳೀತು. ಇದು ಇವತ್ತು ನಡೆದದ. ಈ ಪಾಕಿಸ್ತಾನ ನೆಲದಲ್ಲಿ ಭಾರತ ಆಡಲಾರ್ದನ್ನೋ ಕಾರಣಕ್ಕಾಗಿ ದುಬೈದಲ್ಲಿ ಇಟ್ಟುಕೊಂಡಿದ್ದದ. ನೋಡೋಣ ಇದನ್ನು. ಇದು ಈ ಚಾಂಪಿಯನ್ಶಿಪ್ದಲ್ಲಿ 8 ರಾಷ್ಟ್ರಗಳು ಭಾಗವಹಿಸ್ತಾ ಇದ್ದಾವೆ. ಇದರಲ್ಲಿ ಯಾರು ಚಾಂಪಿಯನ್ ಅನ್ನೋದನ್ನು ಮುಂದಿನ ಕೆಲವು ದಿನದಲ್ಲಿ ಗೊತ್ತಾಗ್ತದೆ. ಯಾಕಪ್ಪ ಅಂತಂದರೆ ಮಾರ್ಚ್ 9ಕ್ಕೆ ಇದು ಫೈನಲ್ ಅದ. ಇರಲಿ, ಈ ಒಂದು ಹೋರಾಟದಲ್ಲೇ ವಿಶೇಷವಾಗಿ ಯಾಕೆ ನೆನಪಿಡಿಯುವಂಥದ್ದು ಪೈಸಲ ಅಂದರೆ, ವಿಶೇಷವಾಗಿ 3 ಜನರಿಗೆ ಯಾರ್ಯಾರು ಅವರು ನಿಮ್ಗೆ ಗೊತ್ತಿದೆ. ವಿರಾಟ್ ಕೊಹ್ಲಿ, ಮುಂದೆ ರೋಹಿತ್ ಶರ್ಮಾ, ಇನ್ನೊಬ್ಬರು ರವೀಂದ್ರ ಜಡೇಜಾ. ಮೋಸ್ಟ್ಲಿ ಇವರಿಗೆ ಇದು ಕೊನೆಯ ಒಂದು ದಿನದ ಚಾಂಪಿಯನ್ಶಿಪ್ ಆಗ್ಬೋದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಹಜದ. ಯಾಕಪ್ಪ ಅಂದ್ರೆ ವಯಸ್ಸಾದಂಗೆ ಮನುಷ್ಯನಿಗೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ವಯಸ್ಸಾದಂಗೆ ರಿಟೈರ್ ಆಗಲೇಬೇಕಂತ ಪ್ರಮೇಯಗಳು ಬಂದೇ ಬರ್ತಾವೆ, ಸಹಜ. ಆ ನೆಲೆಯಲ್ಲಿ ಈ 3 ಜನರಿಗೆ ಇದು ಕೊನೆಯ ಪಂದ್ಯ ಅಥವಾ ಕೊನೆಯ ಹೋರಾಟ ಅಂತ. ಇದರಲ್ಲಿ ಏನಾಗ್ಬೋದು ಅನ್ನೋದನ್ನು ಮುಂದೆ ನೋಡ್ಬೋದಾದ. ಬಟ್ ಈ 3 ಜನ ಇಲ್ಲಿವರೆಗೆ ದೊಡ್ಡ ಸಾಧನೆಗಳನ್ನು ಒಂದು ದಿನದ ಈ ಒಂದು ಹೋರಾಟದಲ್ಲಿ, ಏಕದಿನ ಅಥವಾ ಒಂದು ದಿನದ ಈ ಒಂದು ಹೋರಾಟದಲ್ಲೇ ಕ್ರಿಕೆಟ್ನಲ್ಲೇ ನಮ್ಮ ಈ 3 ಜನ ಸಾಕಷ್ಟು ತಮ್ಮ ಸಾಧನೆಗಳನ್ನು ಮಾಡಿದ್ದಾರೆ, ಸಾಕಷ್ಟು ದಾಖಲೆಗಳನ್ನು ಬರೆದಿದ್ದಾರೆ. ಇವರು ಸಾಧನೆ ಅಂತ ಅಸಾಧ್ಯವಾದಂಥದ್ದು. ಆದರೆ ಇತ್ತೀಚಿನ ದಿನದಲ್ಲಿ ಯಾಕೋ ಏನೋ ಒನ್ ಡೇ ಅಥವಾ ಒಂದು ದಿನದ ಈ ಕ್ರಿಕೆಟ್ ಕಡಿಮೆ ಆಗ್ತಾಯಿದೆ. ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ